ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ ಆ್ಯಂಡ್ ನಮ್ಮ ಹತ್ರ ಮಸ್ತಿದ್ದೀವಿ. ಸೊ ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಇವತ್ತೇನಪ್ಪ ಅಂತಂದ್ರೆ ವಿಶೇಷ ಏನೂ ಇಲ್ಲ, ಖಾಲಿ. ಸೊ ಈಗೆಲ್ಲ ಕೆಲಸ ಮುಗಿತು, ಎಲ್ಲನೂ ಆಯಿತು. ದೆನ್ ನಾನು ಇವಾಗ ಅರಿವಿ ಒಗ್ಗದು ಹಾಕಿದ್ದೀನಿ, ಒಣಗಿ ಹಾಕಿ ಬರಬೇಕು. ಆ್ಯಂಡ್ ನಾಷ್ಟಕ್ಕೂ ಎಲ್ಲ ರೆಡಿ ಮಾಡಿದ್ದೀನಿ. ಉಪ್ಪಿನಕಾಯಿ ಅನ್ನತ್ತೀವಿ ನೋಡಿ, ಉಪ್ಪಿನಕಾಯಿ ಹಾಕ್ಬೇಕನ್ನಿ, ಬಟ್ ಬೇಡ ಅಂತ ಹೇಳಿ ಸುಮ್ಮನೆ. ಅಂದರೆ ಇವತ್ತು ನಮ್ಮ ಮನೆಯಾಗ ಇರಂಗಿಲ್ಲ. ಸೊ ಅದ್ರ ಸಲುವಾಗಿ ಮಮ್ಮಿ ಮನೆಗೆ ಹೊಂಟೇನಿ. ಯಾಕಪ್ಪ ಅಂತಂದ್ರೆ ನಮ್ಮ ಅಕ್ಕನ ಮಕ್ಕಳು ಬಂದಾರ. ಸೊ ಅದ್ರ ಸಲುವಾಗಿ ಎದಕ್ಕಂದ್ರೆ ಗುಗ್ಗಳ ಐತಿ, ನಮ್ಮ ಅಕ್ಕನ ಮಗಂದ ಗುಗ್ಗಳ ಐತಿ. ಸೊ ಅದಕ್ಕೆ ಹೋಗ್ಬೇಕಂತ ಐತಿ. ನೋಡ್ತೇನೆ, ಹೋಗೋದಾದ್ರೆ ಹೋಗ್ತೀನಿ, ಇಲ್ಲಾಂದ್ರೆ ಮಮ್ಮಿ ಜೊತೆ ಇರ್ತೇನೆ. ಸೊ ನೋಡೋಣ ಏನೇನು ಆಕೈತಿ ಏನೇನಿಲ್ಲ. ಮತ್ತು ನಾಳೆ ಸಂಡೇ, ನಾಳೆ ಮನೆಗೆ ಹೋಗಬೇಕು. ಸೊ ಹಾಗಾಗಿ ಈಗೆಲ್ಲ ಪಟ್ಟ ಕೆಲಸ ಮುಗಿಸ್ಕೊಂಡು ಕುಂತೇನೆ ಈಗ ಸದ್ಯಕ್ಕೆ ಖಾಲಿ. ಆ್ಯಂಡ್ ನಂಗೆ ಕೋಲ್ಡ್ ಭಾಳ ಆಗೈತಿ. ನೀನೇನಾತಂದ್ರೆ ಫ್ಯಾನ್ ಹಂಗೆ ಹಚ್ಚಿ ಮಕ್ಕೊಂಡು ಬಿಟ್ಟಿದ್ದೆ, ಅದು ಫೇಸ್ ಮೇಲೆ ಹೊಡೆದೈತಲ್ಲ ಫ್ಯಾನ್, ಜಾಸ್ತಿ ಫೇಸ್ ಮೇಲೆ ಬಂದೈತಿ. ಸೊ ಹಾಗಾಗಿ ಅದಕ್ಕೆ ಕೋಲ್ಡ್ ಆಗೈತಿ. ಇರಲಿ, ಕಿಟಕಿ ಹಾಕಿದ್ದೆ, ಈಗ ಎಲ್ಲ ತೆಗಿಬೇಕು. ಈಗ ಸೂರ್ಯ ಬರಲಿ, ಸೂರ್ಯ ಬಂದ್ಮೇಲೆ ನಾಷ್ಟ ಮಾಡಿ ಅವತ್ತು ಗಾಡಿ ಹೊಡ್ಯಕ್ಕೆ ಹೋಗ್ಕಾನು, ನಾ ಈ ಕಡೆ ನಮ್ಮ ಮನೆಗೆ ಹೋಗ್ತೀನಿ. ಬ್ಯಾಗ್ ಇಟ್ಟಿದ್ದೇನೆ ನೋಡ್ರಿ. ಈಗ ಇವೆಲ್ಲ ಫೋನ್ ಇಟ್ಕೋಬೇಕೀಗ, ಇದೊಂದು ಫೋನ್ ಇಟ್ಕೋಬೇಕು ಆ್ಯಂಡ್ ರೆಡಿ ಆಗ್ಬೇಕು. ನಾ ಹಂಗೆ ನೈಟ್ ಡ್ರೆಸ್ ಹಾಕೊಂಡೇನಿ. ಈಗ ಸದ್ಯಕ್ಕೆ ಡೈಲಿ ಬೇರೆ ಏನು ಹಾಕೋಬೇಕು ಅವ್ನು ಹಾಕೊಂಡೇನಿ. ಚೂಡಿದಾರ ಯಾವರೇ ಹಾಕ್ಕೊಂಡು ಹೋಗ್ಬೇಕು ಅನ್ನತ್ತೀರಿ. ಬರೀ ಇವಾಗ ಹಾಕೋತೀರಿ, ಇದೇ ಕಲರ್ ಹಾಕೋತೀರಿ ಅಂತ ನಂಗೆ ಅದು ಕಂಫರ್ಟ್ ಅನ್ನಿಸ್ತೈತಿ, ನಂಗೆ ಅದು ಚಲೋ ಅನ್ನಿಸ್ತೈತಿ. ಸೊ ಅದ್ರ ಸಲುವಾಗಿ ನಾನು ಅದೇ ಡ್ರೆಸ್ ಹಾಕೋತೀನಿ. ಬಟ್ ಇಲ್ಲಿ ಇವತ್ತು ಬೇರೆ ಹಾಕೊಂಡು ಹೋಗೋಣ ಅಂತ ನಿಮ್ಮ ಸಲುವಾಗಿ ಅಟ್ಲೀಸ್ಟ್ ವ್ಲಾಗ್ ಮಾಡತ್ತೀನಿ, ನೀವು ನೋಡಬೇಕಲ್ಲ, ಅದಕ್ಕೆ ಬೇರೆ ಡ್ರೆಸ್ ಹಾಕೊಂಡು ಹೋಗ್ತಾನೆ. ಈಗ ಒಂದು 10 ನಿಮಿಷ ಒಂದು ಸ್ವಲ್ಪ ಫ್ಯಾನ್ ಹಚ್ಕೊಂಡು ಮಕ್ಕೋತೇನೆ. ಯಾಕೆ ಸುಸ್ತಾಗತೈತಿ, ಅಂದ್ರೆ ನೀನೆ ಕೋಲ್ಡ್ ಒಂದಾಗೈತಿ ಆ್ಯಂಡ್ ಹೊಟ್ಟೆ ಸ್ಟಮಕ್ ಒಂದು ನೋಸಾತೈತಿ. ಸೊ ಅದ್ರ ಸಲ ಸೊ ಇವಾಗ ಡ್ರೆಸ್ ಹಾಕೊಂಡು ರೆಡಿ ಆದ್ನಿ. ಆ್ಯಂಡ್ 3-4 ಡ್ರೆಸ್ ಚೇಂಜ್ ಮಾಡಿ ಆದಮೇಲೆ ಈ ಡ್ರೆಸ್ ಹಾಕ್ಕೊಂಡೇನಿ. ಬಿಕಾಸ್ ಕಂಫರ್ಟೇಬಲ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಅಂಥೇಳಿ. ಯಾಕಪ್ಪ ಅಂತಂದ್ರೆ ಈ ಬಿಸಿಲಾಗ ಶೆಟ್ಯೂದಾಕೈತ್ರಿ ಗೈಸ್, ಅದು ಬ್ಲ್ಯಾಕ್ ಕಲರ್ ಒಂದು ಹಾಕೊಂಡು. ಆ್ಯಂಡ್ ಅದಾದಮೇಲೆ ಸ್ಲೀವ್ಲೆಸ್ ರೆಡ್ ಕಲರ್ ಒಂದು ಇತ್ತು ನನ್ನ ಟಾಪ್, ಅದನ್ನು ಹಾಕ್ಕೊಂಡು. ಅದನ್ನು ಹಾಕೊಂಡ್ರೆ ಸ್ಟ್ರೆಚ್ ಮಾರ್ಕ್ಸ್ ಕಾಣಾಕತ್ತಿತ್ತು. ಆಮೇಲೆ ಎವ್ರಿ ಟೈಮ್ ಅದಕ್ಕೆ ಜಾಕೆಟೇ ಬೇಕು. ಸೊ ಏನು ಮಾಡೋದು ತಿಳಿಲಿಲ್ಲ ನನಗೆ, ಅದಕ್ಕೆ ಇದು ಬೆಸ್ಟ್ ಆಪ್ಷನ್ ಕಾಣಿಸಿತ್ತು. ಆ್ಯಂಡ್ ಫುಲ್ ಲೂಸ್ ಐತಿ. ಆ್ಯಂಡ್ ಹೊಸದು ಕೂಡ ಇಲ್ಲಿ ನೋಡ್ರಿ, ಈ ಥರ ಹೊಸದ. ಆಮೇಲೆ ಈ ಥರ ಪ್ಯಾಂಟ್ ಹಾಕ್ಕೊಂಡೀನಿ. ಸೊ ಇದು ಒಂದು ಸ್ವಲ್ಪ ಕಂಫರ್ಟೇಬಲ್ ಅನ್ಸತೈತಿ. ಈಗ ರೆಡಿ ಆಗಿದ್ದೀನಿ ಗೈಸ್. ಟೈಮ್ ನೋಡ್ರಿ ಎಷ್ಟಾಯ್ತು, ಇನ್ನೂ ಮಟ್ಟ ಬರತ್ತಿಲ್ಲ. 12 ಗಂಟೆ ಆಯ್ತು. ಅಷ್ಟು ಅಂದ್ರೆ ಭಾಳ ಆಗೈತಿ. ಫೋನ್ ಹಚ್ಚಬೇಕು, ಅದನ್ನ ಹಚ್ಚಿದ್ದೆ ನಾ, ಪಿರನ್ವಾಡಿ ಒಳಗೆ ಅದಾನಂತ. ಇನ್ನೂ ಯಾವಾಗ ಯಾರಿಗೆ ಗೊತ್ತು ಬರೋದು ಹೊಸಾಗೈತೆ. ನಾ ಒಂದ್ಸಲ ನಿಂತೇನಿ, ಅದು ನಾಷ್ಟ ಮಾಡಿ ಬಾಂಡೆ ಒಂದು ಇಡ್ತಿಕ್ಕಿ ಮನೆಗೆ ಹೋಗ್ಬೇಕನ್ನತ್ತೇನಿ. ಅಂದ್ರೆ ಈಗ ಒಗ್ಯಾನದು ಒಗದು ಮನೆಗೆ ಹಾಕಿ ಬಂದೇನಿ. ರಾತ್ರಿ ಮತ್ತೆ ವಾಪಸ್ ಬರ್ತೇನೆ. ರಾತ್ರಿ ಅನ್ನೋ ಒಂದು ಸಂಜೆ ಒಂದು 7 ಗಂಟೆಗೆ ಅದು ಬರ್ತೇನೆ ವಾಪಸ್. ನೋಡ್ತೇನೆ ನಾನು ಹೆಂಗಿರ್ತೈತಿ ಏನಿರ್ತೈತಿ ಗುಗ್ಗಳ ಅಂಥೇಳಿ. ನಮ್ಮ ಅಕ್ಕನ ಮಗದು ಹೇಳಿದ್ದೆ ನಿಮ್ಗೆ, ಪ್ರೀವಿಯಸ್ ಕ್ಲಿಪ್ದಾಗ ಹೇಳಿದ್ದೇನೆ. ಫಸ್ಟ್ ಇಲ್ಲಾದರೆ ಹೇಳತ್ತೇನೆ. ಆ್ಯಂಡ್ ನೋಡೋಣ, ನನಗೂ ಗೊತ್ತಿಲ್ಲ ಅದು ಹೆಂಗಿರ್ತೈತಿ ಅಂತೇಳಿ. ಸಾಮೂಹಿಕ ಗುಗ್ಗಳ ಮಾಡತ್ತಾರ ಅಂತೇಳಿ ಅದ್ರ ಸಲುವಾಗಿ ಹೋಗುದ್ರಿ. ಅಂದ್ರೆ ನೋಡ್ತೇನೆ, ನಮ್ಮ ಮನೆಗೆ ಯಾರೇ ಹೋದ್ರೆ ಅಷ್ಟು ಹೋಗ್ತೀನಿ, ಇಲ್ಲಾಂದ್ರೆ ನಮ್ಮ ಅಕ್ಕನ ಮಕ್ಳು ಹೊಂಟ್ರೆ ನೋಡೋಣ ಏನಾಗ್ತೈತಿ ಏನಿಲ್ಲ ಅಂತೇಳಿ ಹೇಳ್ತೇನೆ ನಿಮ್ಗೆ, ಎಲ್ಲನೂ ಅಪ್ಡೇಟ್ ಮಾಡ್ತೇನೆ. ಸೊ ಗಾಯ್ಸ್, ಈಗ ನಾಷ್ಟ ಮಾಡಕತ್ತೀವಿ ರೀ. ಇದು ಕ್ಯಾಬೇಜ್ ಪಲ್ಯ, ರೊಟ್ಟಿ, ಅನ್ನ ಸಾರು. ನಮ್ಮದು ಟೈಮ್ ಆಗತ್ತ. ಈಗ ಜಸ್ಟ್ ಬಂದು ನಾಷ್ಟಾಗ ಬಿಸಿಲಿಗೆ ಇದು ಕಾಲು ಇವಾಗ 1:30 ಆತ್ರಿ. ಈಗ ಮನೆಗೆ ಕರ್ಕೊಂಡು ಹೊಂಟ ನೀವು ಸುರೇಶ ಹೋಗ್ತೇನಂತಂದ್ರು. ಈರಿ ಕೊಡ್ರಿ ಅಂತ ಕುಂಡ್ರಿಸ್ಕೊಂಡ. ನಾನು ಲಘು ಬರಾಕಿಲ್ಲ, ಬಂದೇವ್ರಿ. ಗಾಡಿ ಹೊಡ್ಯಾಕ ನಮ್ಮ ಸ್ಕೂಬಿಗೆ ನೋಡ್ರಿ. ಈಗ ಇದನ್ನು ಹೊಡಿಯೋಣಂತ. ಏನಂತಾರೆ ಇದು, ಆ್ಯಕ್ಚುಲಿ ಡಾಗ ಮತ್ತು ಕ್ಯಾಟದ ಬಾಡಿ ಸ್ಪ್ಲಾಶ್ ಸೆಂಟ್ ಆ ಥರದ್ದು. ಅದಕ್ಕೆ ಈಗ ಹೊಡ್ಯಾನ ಹೆಂಗೆ ಮಾಡ್ತಾವೆ ನೋಡ್ರಿ. ಯಾಕೆ ಓಡೇ ಹೊಕ್ಕಾಳೆ. ಅದೇನು ಮೇಲೆ ಹೋಗಲಿಲ್ಲ ಅವ್ರದ್ದು, ಆ ಥರದ್ದು ಹೋಗುತ್ತೆ ನೋಡ್ರಿ. ಈಗ ಅಲ್ಲಿ ನೋಡ್ರಿ ಹೆಂಗೆ ತೆರಿತಾಳಕ್ಕಿ ನೋಡ್ರಿ ಈಗ ಹೆಂಗೆ ಇದನ್ನು ಮಾಡ್ತಾವೆ. ಹೊಕ್ಕಾಳಕ್ಕಿ ಮಸ್ತ್ ಐತಿ ಥರ ಸ್ಮೆಲ್. ನೋಡ್ರಿ ಇಲ್ಲಿ ಸ್ಕೂಬಿ. ಹಾಂ, ಸೊ ಗೈಸ್, ನಮ್ಮ ಹಿತ್ಲಾಗ ಒಂದು ಮಲ್ಬೆರಿ ಫ್ರೂಟ್ ನೋಡಿದ್ದೀರಿ ನೀವು. ಫ್ರೂಟ್ ಅಂತಾರೋ ಏನಂತಾರೋ ಗೊತ್ತಿಲ್ಲ ಅದಕ್ಕೆ.
ಸಣ್ಣ ಸಣ್ಣ ಮಲ್ಬರಿ ಅದಾವು. ಸೊ ಅವನ್ನ ಹರ್ಕೊಳಕಂತ ಹೇಳಿ ಬಂದೀನಿ. ಅವು ತೋರಿಸ್ತೇನೆ ಹೆಂಗೆ ಅದಾವ ಅಂತ ಹೇಳಿ ನಮಗೆ ನೋಡ್ರಿ. ಈಗ ಲೈಕ್ ಈ ಥರ, ಬಟ್ ಅವು ರೆಡ್ ಆಗಿರ್ಬೇಕು. ಫುಲ್ಲು ರೆಡ್ ಆದ್ರೆ ಚಂದ ಅನ್ನಿಸ್ತಾವೆ. ಈ ಲೈಕ್ ಈ ರೆಡ್ ಅಂತ ನೋಡ್ದೆ, ಬ್ಲ್ಯಾಕ್ ಆದರೆ ಈ ಥರ ಆಗ್ಬೇಕು. ಆ್ಯಂಡ್ ಇಲ್ಲದ ಎಷ್ಟು ಕೊಂಡದ ಎಷ್ಟು ನಿಮಗೆ ಕಾಣಿಸಲ್ಲ. ಹಾಂ, ಹಿಂಗೆ ಆಗ್ಬೇಕು. ಕಾಣಿಸತೈತಿ? ಇವೆಲ್ಲ ಹಾಂ ಇಲ್ಲದ ನೋಡ್ರಿ, ಹಿಂಗೆ ಆಗ್ಬೇಕು. ತಡ್ರಿ ನಿಮಗೆ ಹರಿದು ತೋರಿಸ್ತಾನೆ ಹೆಂಗೆ ಆಗ್ಬೇಕಂತ. ಅವು ಮ್ಯಾಲದ ನಾ ಮೊದ್ಲು ಕುಳ್ಳದೇನಿ, ಕಾಣಿಸಂಗಿಲ್ಲ ಈ ಥರ. ನಾ ಚೆನ್ನಾಗಿ ಗಪ್ರೆ ತೋರಿಸ್ತೇನೆ ನಿಮಗೆ ಪ್ರಾಪರಿಗೆ. ಈ ಥರ ನೋಡ್ರಿ, ರೆಡ್ ಆಗ್ಬೇಕು. ಮಸ್ತ್ ಅಂದ್ರೆ ಮಸ್ತ್ ಇರ್ತಾವೆ, ಚಲೋ ಟೇಸ್ಟ್ ಹತ್ತಾವ. ಆ್ಯಂಡ್ ಅಷ್ಟೇ ಅಲ್ದ ಇಲ್ಲೇ ಪೇರುಕಾಯಿ ಪೇರುಗಳಾಗೈತಿ. ಆ್ಯಂಡ್ ಸ್ಕೂಬಿ ಅಲ್ಲಿ ನಿಂತೈತಿ. ಹರ್ಕೊಂಡು ತಿನ್ನತ್ತೇನೆ ನಾ ಆ್ಯಕ್ಚುಲಿ. ಎಲ್ಲಿ ಯಾವ ಜಾಸ್ತಿ ಬ್ಲ್ಯಾಕ್ ಆಗಿರ್ತಾವೆ ಅವನ್ನಷ್ಟ ಹರ್ಕೊಳ್ಳೋದು, ಇಲ್ಲಾಂದ್ರೆ ಇಲ್ಲ. ಮೈಸೂರು ಮ್ಯಾಂಗೋ ಮೈಸೂರು ಪಾಕ್ ತರ್ಸೀನಿ. ಆಮೇಲೆ ಲೇಸ್ ತರ್ಸೀನಿ. ಆಮೇಲೆ ಇದು ಪ್ಯಾನ್ ಕೇಕ್ ಮಾಡೋಕೆ 3 ಟೈಪ್ಸ್ ಆಫ್ ವೆರೈಟೀಸ್ ಹಿಟ್ಟು ತರ್ಸೀನಿ. ಆಮೇಲೆ ಇದು ಮಿಲ್ಕ್ ಕೇಕ್, ಆಮೇಲೆ ಕಸಾಟ ನಂಗೆ ಫೇವ್ರೇಟ್ ಆಗಿಬಿಟ್ಟೈತಿದ್ದು, ಅದ್ರ ಸಲುವಾಗಿ ಇದನ್ನು ತರ್ಸೀನಿ. ಆಮೇಲೆ ಈಗ ನಮ್ಮ ಮನ್ಯಾಗ ಫುಲ್ ಶೆಕೆ ಆಗತ್ತೈತಲ್ಲ, ಅದಕ್ಕೆ ಕೋಲ್ಡ್ ಡ್ರಿಂಕ್ಸ್ ತರಿಸಿದ್ದೀನಿ. ಆಮೇಲೆ ಜಾಮ್ ತರಿಸಿದ್ದೀನಿ ರೀ ಗೈಸ್. ಈಗ ಏನಿದ್ರು ಮಸ್ತ್ ಪಕ್ಕಿ ತಿನ್ನೋದು ಅಷ್ಟೇ. ಬಂದ್ರೆ ಸೌಂಡ್ ಬರತ್ತೈತೆ ಅವ್ರು. ಇವಾಗ ಸೂರ್ಯ ಬರತ್ತನು. ಆ್ಯಂಡ್ ಇವಾಗ ಮನೆಗೆ ಹೋಗಾಕತ್ತೀನಿ. ಆ್ಯಂಡ್ ನಮ್ಮ ಮಮ್ಮಿ ಇದ್ರೊಳಗೆ ಉಪ್ಪಿನಕಾಯಿ ಕೊಟ್ಟಾರಿ, ತೋರಿಸ್ತೇನೆ ಗಪ್ರಿ. ನಮ್ಮ ಅಕ್ಕ ಊರಿನಿಂದ ಮಾವಿನಕಾಯಿ ತೊಗೊಂಬಂದೇಳ, ಅವನ್ನ ಜಸ್ಟ್ ಉಪ್ಪಿನಕಾಯಿ ಹಾಕಿ ಕೊಟ್ಟಾರ. ಸಿ ಮಸ್ತ್ ಅನ್ಸದೈತಲ್ಲ, ತಿನ್ಬೇಕು ಅನ್ಸದೈತಿ. ಭಾರಿ ಆಗ್ಯಾವ ನೋಡ್ರಿ. ಇವಾಗ ನಮ್ಮ ಮಮ್ಮಿ ಕುಂತಾರ್ರಿ. ಸ್ಕೂಬಿ ಇಬ್ಬರು ಸೇಮ್ ಹಾಕೊಂಡಾರ, ಕಲರ್ ಸೇಮ್ ಕಲರ್. ಅಪ್ಪ ಬಂದೇನು ನೋಡೋಗಲ್ಲೇ, ಅವ್ರ ಅಪ್ಪ ಬರ್ತಾನಂತ ಹೇಳಿ ಕಾಯಕತ್ತಾಳ್ರಿ. ಆ್ಯಂಡ್ ಅಷ್ಟೇ, ಅಲ್ಲೆಲ್ಲ ಸ್ಕೂಬಿನೂ ಎಲ್ಲ ಗೊಂಬಿಗಳು ಇನ್ನೂ ಇನ್ನೂ ಒಂದು ಚೀಲು ತುಂಬ್ತಾವ. ಅಷ್ಟು ಗೊಂಬಿಗಳು ತರಿಸಿಟ್ಟೇನಕ್ಕಿ. ಯಾವ ಗೊಂಬಿ ತೊಗೊಂಡ್ರು ಮುಟ್ಟ ಕೊಡೋದಿಲ್ಲ ಆಕಿ ಯಾರಿಗೂ. ಬರೇ ಆಡ್ತಾಳೆ. ಭಾಳ ಇದನ್ನೈತ್ರಿ. ಅದು ನಂದಂತ ಹೇಳಿ ಸ್ವಾರ್ಥ ಐತಿ. ಒಮ್ಮೆ ಅಕ್ಕಿಗೆ ನಿಂದ ಯವ್ ಅಂತ ಹೇಳಿ ಕೊಟ್ರ ಅಕ್ಕಿ ಏನು ಮಾಡ್ತಾಳಂದ್ರೆ ಅಕ್ಕಿಂದ ಅಂತ ತಿಳ್ಕೊತಾವ ಹೊರತು ಬೇರೆದವ್ರು ಯಾರಿಗೂ ಕೊಡಂಗಿಲ್ಲ. ಹೊಟ್ಟೆ ಭಾಳ ಹುಷಾರ ಐತ್ರಿಪ್ಪ. ನನಗೆ ಹೋಗಿ ಮಕ್ಕೊಂಡ್ಬಿಡ್ಬೇಕು ಅನ್ಸದೈತಿ. ಅಡಿಗೆ ಮಾಡ್ಬೇಕಂದ್ರೆ ಐತಿ ಅದೇನಾಗಿರ್ತೈತಿ ಯಾರಿಗೂ ಗೊತ್ತಿಲ್ಲ. ಬಿಸಿಲಾಗೆಲ್ಲ ಪ್ಯಾಕ್ ಮಾಡಿ ಬಂದಿರ್ತೇವೆ, ನೋಡೋಣ ಏನಾಗಿರ್ತೈತಿ. ಇಲ್ಲಾಂದ್ರೆ ಸ್ವಲ್ಪ ಐತೆ, ಅದೇನು ಭಾಳ ಇಲ್ಲ. ಅನ್ನ ಮಾಡ್ಕೊತೀನಿ, ಸಾರು ಮಾಡ್ಕೊತಾನೆ ಈಗ ಅಷ್ಟೇ. ಮಧ್ಯಾಹ್ನ ಅಂತೇನು ರಾತ್ರಿ ಊಟಕ್ಕೆ ಇನ್ನೆಷ್ಟು ಮಾಡ್ಕೊಬೇಕು. ಆ್ಯಂಡ್ ಗುಗ್ಗಳದ್ದು 1-2 ಕ್ಲಿಪ್ ಹಾಕ್ತೇನೆ ನೋಡಿರಿ. 1 ಕ್ಲಿಪ್ ಹಾಕ್ತೇನೆ ನೋಡಿರಿ. ನಾ ಹೋಗಲಿಲ್ಲ, ಬಿಕಾಸ್ ಹೋಗುವಂಗೆ ಇರಾಕಿಲ್ಲ. ನಂದು ಹತ್ರ ಸಲ ಹೋಗಲಿಲ್ಲ. ನಾನು ಹೋಗ್ಬೇಕಂತಿದ್ದೆ, ಬಟ್ ಏನು ಮಾಡಿದ್ರಿ, ಬ್ಯಾಡ ಅನ್ಸು ಬಾನಿ ಅಷ್ಟೇ. ಹೆಂಗೆ ಕುಂತಾರ ನೋಡ್ರಿ ಇವರಿಬ್ರು. ಆಕಿ ವಾಕಿಂಗ್ ಕರ್ಕೊಂಡು ಹೋಗಂತ ಆಕಿ ಕುಂತಾಳು. ನಾ ಈಗ ಹೋಗ್ತೇನೆ ತಡಿ, ಅವ್ರ ಅಪ್ಪ ಬರ್ತಾನಂತ ನಾ ಕುಂತೇನಿ. ಆಕಿ ಹೋಗೋಣ ಅಂತಾಳು, ನಾ ಅನ್ನತ್ತೇನಿ. ಅದ್ರ ಸಲ ನಮ್ಮ ಮಮ್ಮಿ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗ್ಲಾರ್ದಂಗೆ ಗಪ್ಪ ಕುಂತಾರೆ. ಹಾಯ್ ಗೈಸ್. ಈಗ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ? ಆರಾಮದಾರ ಅವ್ರು. ನೀವು ಹೆಂಗದ್ದೀರಿ? ನಾವು ಚೆನ್ನಾಗಿ. ಅವರು ಆರಾಮಿಲ್ಲ ರೀ ಗೈಸ್, ಯಾಕಂದ್ರೆ ಕಾಲು ಭಾಳ ನೋಸಾತಾವು, ನಡ್ಯಾಕ ಸಕಟ್ ಬರತ್ತಿಲ್ಲ. ಅಯ್ಯಪ್ಪ ದೇವ್ರೇ. ಸ್ಕೂಬಕ್ಕ ಅಮ್ಮನ ಚಲೋ ತಮ್ಮ ನೋಡ್ಕೋ. ಬಂದ್ರಿ ಗೈಸ್. ಇವಾಗ ಏನ್ ಬೆಳಗ್ಗೆ ಕಾಣತ್ತಿಯಲ್ಲೋ? ಬೆಳಗ್ಗೆ ಕಾಣದೀನಿ. ಇಲ್ಲ ಬಿಳಿ ಯಾರ ವಿನಾಯಕದು. ಹಾಂ ರಾತ್ರಿ ಬಿಟ್ಟಿರಿ ಯಾರಿಗೆ ಗೊತ್ತಾರ? ಅಲ್ಲಿ ಅಮ್ಮ ತೀರ್ಕೊಂಡಾರಲ್ಲ, ಅವ್ರದ್ದು ಮಾತಾಡತ್ತಾರ. ರಾಮದರ್ದ ನಮ್ಮ ಅಪ್ಪ ರೀ, ನಮ್ಮ ಅಪ್ಪನ ಜೊತೆ ಮಾತಾಡ್ತಾನೆ. ಹಾಂ ಬಂದಾರ ನಮ್ಮಪ್ಪ. ಬಾ ಒಳ ಬಾ. ನಾನು ಹಂಗೆ ಹೊರಗೆ ನಿಲ್ಲಿಸಿ ಮಾತಾಡ್ತೀನಿ.
ನಮ್ಮವ್ವ ಬಾ ಹೋನಿ ಹೇಳ್ತಾನೆ ಯಾಕೆ ಎಲ್ಲ ಹೇಳೇ ಮಾಡ್ಬೇಕು ನೀ. ಹಾಂ ನಿಮ್ಮ ಅಪ್ಪ ನೋಡ, ನಿಮ್ಮ ಅಪ್ಪ ಬಂದ ನೋಡ. ಹಾಂ ಹಾಂ ತಿಂತೇನಲ್ಲ ಕೇಳತ್ತ. ಪ್ಯಾನ್ ಕೇಕ್ ಜೊತೆ ಹಚ್ಕೊಂಡು ತಿಂತೇನ. ಪ್ಯಾನ್ ಕೇಕ್ ನಮ್ಮ ಮನ್ಯಾಗ ಹಂಗೆ ವೇಸ್ಟ್ ಮಾಡ್ತೀನಿ, ಅದಕ್ಕೆ ನಮ್ಮ ಅಪ್ಪ ಬೈಯಲ್ಲ. ನೋಡ್ರಿ ಮುದ್ದಾಡದ್ ನೋಡ್ರಿ ಇದು. ಹಸುವಾಗಿರ್ತದ ಪಾಪ, ಮನ್ಯಾಗ ಏನು ಮಾಡಿರಂಗಿಲ್ಲ, ಮತ್ತೆ ತಿರ್ಕೊಂಡ್ರ ಮನ್ಯಾಗ ಏನು ಮಾಡ್ತಾರ. ಓಕೆ ಗೈಸ್, ಹಾಂ ಓಕೆ ಗೈಸ್, ಈಗ ಬಾ. ಸೊ ಇವಾಗ ಬೆಳಗಾವಿ ಹೋಗ್ತೀವ್ರಿ, ಬೆಳಗಾವಿ. ಬಟ್ ಇದು ಬೆಳಗಾವಿ ಊರ, ಬಟ್ ಆದ್ರೆ ಈಗ ಬೆಳಗಾವ್ ಅಂತ ಹೇಳಿ ರೂಢಿ ಆಗ್ಬಿಟ್ಟಾರೆ ಕಡೆ ಬಜಾರ್ ಕಡೆ. ಸ್ಕ್ರೀನ್ ಕಾರ್ಡನ್ನು ಹಾಕ್ಸೋದೈತಿ. ಆ್ಯಂಡ್ ನೈಟಿ ತೊಗೋಬೇಕನ್ನತ್ತೀನಿ, ನೋಡೋಣ ಏನಾಕೈತಿ ಅಂತೀನಿ. ಅದ್ರ ಸಲುವಾಗಿ ಅವ್ರ ಅಪ್ಪನ ಕಂಡ್ರ ಅಚ್ಚು ಮೆಚ್ಚು ಬಂಗಾರ ಗಿಂಡಿ. ಸೊ ನಮ್ಮ ಅಣ್ಣನ ಬಗ್ಗೆ ನಮ್ಮ ಅಪ್ಪನ ಬಗ್ಗೆ ಕೇಳತ್ತಿರಲ್ಲ. ನಮ್ಮ ಅಪ್ಪ ತೋರಿಸಿನ ಇವತ್ತು ವಿಡಿಯೋದಾಗ. ನಮ್ಮ ಅಪ್ಪಗೆ ಇಬ್ಬರು ಹೆಂಡತಿ, ನಮ್ಮ ಮಮ್ಮಿ ಎರಡನೇದವ್ರು. ನಮ್ಮ ಅಪ್ಪನ ಲವ್ ಮ್ಯಾರೇಜ್ ನಮ್ಮ ಮಮ್ಮಿ ಜೊತೆ. ಇನ್ನೊಬ್ಬರು ಮಮ್ಮಿನೂ ಅದಾರು, ಅವ್ರಿಗೆ ಗುಗ್ಲ ನೋಡೋಕೆ ಹೋಗಿದ್ದಾರೆ. ಸೊ ಹಾಗಾಗಿ ಆ್ಯಂಡ್ ತೋರಿಸ ನಮ್ಮ ಫ್ಯಾಮಿಲಿ ಎಲ್ಲ ಪೂರ್ತಿ ಪರಿಚಯ ಮಾಡಿಸ್ಕೊಡ್ತೇನೆ ಸದ್ಯದ್ರಾಗ. ಏನಾದ್ರು ಒಂದು ಫಂಕ್ಷನ್ ಆಗಲಿದೆ ಅವಾಗ ಎಲ್ಲರನ್ನೂ ಪರಿಚಯ ಮಾಡಿಸ್ಕೊಡಕ್ಕೆ ಬರ್ತೈತಿ. ನಾವು ಅದನ್ನು ಕೇಳ್ತೀವಿ ನಮ್ಮ ಅಣ್ಣನ ಮದುವೆಗೆ ಸಲುವಾಗಿ. ನೋಡೋಣ ಇನ್ನು ಯಾವಾಗ ಆಕೈತಿ ಅಂತ ಹೇಳಿ ನಮ್ಮ ಸಣ್ಣ ನನ್ನ ಮದುವೆ ಸಲುವಾಗಿ. ಯಾಕಪ್ಪ ಅಂತಂದ್ರೆ ಹಾಂ ಮಾವಾಳೆ ಹಂಗೆ ಮಾತಾಡ್ಕೊಂಡು ಕುಂತಿರ್ತಾರೆ ಬಿಡೋ. ಆಮೇಲೆ ಏನಪ್ಪ ಅಂತಂದ್ರೆ ಫಂಕ್ಷನ್ ಏನಾರೇ ಆದಾಗ ತೋರಿಸ್ತೇನೆ ಹೆಂಗೆ ಏನಂತ ಇವರಿಬ್ರು ಹೆಂಗೆ ಮಾತಾಡ್ಕೊಂಡು ಮಸಾಲ ಚಟ್ನಿ ಸಾಂಬಾರ ಬರೋಬ್ಬರ ಆತಲ್ಲ. ನಾವೊಂದ್ಸಲ ಅಲ್ಲೇ ಅಂದ್ರಕ್ಕೆ ಹೋಗುವಾಗ ಅದು ಮನ್ಸಿಂಟು ಹೋಗುವಾಗ ಅದಕ್ಕೆ ಎಲ್ಲಿ ಎರಗಟ್ಟಿಗೆ. ಹಾಂ ಜಸ್ಟ್ ಇವಾಗ ಮನೆಗೆ ಬಂದ್ವಿ. ಆ್ಯಂಡ್ ನಾವು ಬೆಳಗಾವಿಗೆ ಹೋಗಿ ರೊಟ್ಟಿ ಬುಟ್ಟಿ ತೊಗೊಂಡು ಬಂದ್ವಿ. ರೊಟ್ಟಿ ಬುಟ್ಟಿ ಯಾಕಪ್ಪ ಅಂತಂದ್ರೆ ಇಷ್ಟು ದಿನ ಪ್ಲೇಟ್ದಾಗ ಹಾಕಿ ಪ್ಲೇಟ್ದಾಗ ಮುಚ್ಚಿಡಾತಿದ್ದೆ. ಆಗ ಅದು ಮೆತ್ತಗೆ ಉಳಿಯುವಂಗ್ರಿ ನೀಟಾಗಿ. ಆ ಥರ ಸಲುವಾಗಿ ರೊಟ್ಟಿ ಬುಟ್ಟಿ ತೊಗೊಂಬನ್ನಿ. ಆಮೇಲೆ ಸೂರ್ಯ ಅರಿವಿ ತರಕ್ಕೆ ಹೋಗಿದ್ದ, ತೊಗೊಂಡು ಬಂದೆ. ಸುರೇಶ್ ಅವ್ರಿ ಸಿ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣಂತ. ಇವಾಗ ಊಟ ಮಾಡ್ತಿದ್ದಕ್ಕೆ 9 ಆಗೈತಿ. ಒಂದು ಗರಂ ಆಗೈತಿ. ನೀವು ಗರಂ 45% ಇತ್ತ ಬೆಳಗಾವಿ ಒಳಗೆ. ಇಲ್ಲಿದೇನೋ ಒಂದು ಸೌಂಡ್ ಕೇಳ್ಸಂಗಿಲ್ಲ ರೀ, ಅದಕ್ಕೆ 1 ನಿಮಿಷ ತಡ್ರಿ, ಫ್ಯಾನ್ ಬಂದ್ ಮಾಡ್ತೀನಿ. ಈಗ ಮಾತಾಡೋರ ಅಂತ ಅವನ ಜೊತೆ. ಹಾಂ ಹೇಳಿ. ಏನಿಲ್ಲ ರೀ, ಗರಂ ಅಂತ ಭಾಳ ಆಗತ್ತೈತಿ. ಒಂದು 2 ನಿಮಿಷ ಫ್ಯಾನ್ ಬಂದ್ ಮಾಡಿದ್ರೆ ಅಂತ ಜೀವ ಹೋದಂಗೈತಿ. ಅಂದ್ರೆ ಫುಲ್ ಕಾವು ಹೋದಂಗೈತಿ. ಬೆಳಗಾವಿ ಒಳಗೆ 45% ಇತ್ತ ನಿನ್ನೆ, ಮತ್ತು ಇವತ್ತು ಅಷ್ಟು ಮಾಡಿಲ್ಲ. ಹಾಂ ಉಷ್ಣಾಂಶ ತಾಪಮಾನ ಅಷ್ಟೈತ. ಮಳೆ ಆದ್ರೆ ಚಲೋ ಅನ್ಸೈತಿ. ಮಳೆ ಆದ್ರೆ ಇದಕ್ಕಿಂತ ಜಾಸ್ತಿ ಕುದಿಸ್ತೈತಿ. ಸೊ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗತೈತಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡಿರಿ. ಆ್ಯಂಡ್ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರೆಯಾಕೋಬೇಡ್ರಿ. ಸೊ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಆ್ಯಂಡ್ ನಾಳೆ ಏನೇನು ಆಗ್ತೈತಿ ಏನೇನಿಲ್ಲ ಪ್ರತಿಯೊಂದು ಅಪ್ಡೇಟ್ ನಿಮಗೆ ಬರ್ತಿರ್ತಾವೆ. ಸೊ ಬೈ.